ಇವಾಗ ಇದನ್ನೆಲ್ಲ ಪ್ಯಾಕ್ ಮಾಡಿಸ್ಕೊಂಡು ಹೊರಟಿದ್ದೀವಿ. ವಾಟ್ಸಪ್ ಫಾರ್ಮ್ ಆಯ್ಸ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಗೈಸ್ ವ್ಲಾಗ್ನ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಕೆಲಸ ಎಲ್ಲ ಏನಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಇವ್ರು ನೋಡ್ರಿ ಹೆಂಗ್ ಸುತ್ತಾಡ್ತವ್ರು ಹತ್ತರದೆ. ಗೈಸ್ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೈಸ್ ಸುಮಾರಷ್ಟು ಪ್ಲ್ಯಾನ್ಗಳಿದೆ. ಬಿಕಾಸ್ ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದೀವಲ್ವಾ. ಸೊ ಗೈಸ್ ಹೋಗಿ ಫಸ್ಟು ಇವಾಗ ಊಟ ಮಾಡಿ ಹೇರ್ ಕಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಗೈಸ್ ಬನ್ನಿ ಹೋಗುವ. ನಮ್ಮಮ್ಮ ಇಲ್ಲಿ ಲಂಚ್ ಇಡ್ತಾ ಇದ್ರಿ ಗೈಸ್. ಲಂಚ್ ಇಡ್ತಾ ಇದ್ರಿ ಏನ್ರಿ? ನಾನು ಹೇಳ್ಕೊಟ್ಟಂಗೆ ಅಡಿಗೆಗಳೆಲ್ಲ ಮಾಡ್ತಾ ಇದ್ದೀರಾ ಡೈಲಿ? ಗೈಸ್ ಟೊಮೊಟೊ ಬಾತ್. ಟೀಚರ್ಗೆ ಲೆಕ್ಚರರ್ ಕೊಡ್ಬೇಡ್ರಿ ನೀವು. ಓಕೆ ಗೈಸ್ ಇವಾಗ ಊಟ ಮಾಡ್ಕೊಂಡು ಫಸ್ಟ್ ಹೊಡುವ. ಅಣ್ಣ ಅನ್ಬಾರ್ದು, ಸರ್ ಅನ್ಬೇಕು. ಅದು ಸರ್ ಅನ್ಬೇಕು. ಅಮ್ಮ ಇದಿರ್ಲಾ ನೋಡ್ರಿ. ವೈಟ್ ಗಲೀಜಾಗಲ್ವಾ? ಇರ್ಲಾ? ಗೈಸ್ ಯಾವ ಥರ ಐತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ನಮ್ಮ ಅಲ್ಲಿಗೆ ಹೋಗುವ ಬನ್ನಿ. ಗೈಸ್ ಇವಾಗ ನಮ್ಮ ಅಮ್ಮಂಗೂ ಸ್ಲಿಪ್ಪರ್ ತಗೊಬಂದಿದ್ದಾಯ್ತು. ನೋಡಿ ಈ ಬಾಕ್ಸು, 2 ಬಾಕ್ಸು ಡಿಕ್ಕಿಲೈತು ಗೈಸ್. ಇಲ್ಲ ಇವಾಗ ಹೋಗ್ಬೇಕು, ಮರ್ತೋಗ್ಬಿಟ್ಟಿದೆ ಗೈಸ್ ತಗೊಬಂದು ಸಿಗ್ಗಿ ಹಾಕಕ್ಕೆ. ಸೊ ಇವಾಗ ಜಸ್ಟ್ ಡಿಕ್ಕಿ ಓಪನ್ ಮಾಡಿದೆ, ಅವಾಗ ಗ್ಯಾಪ್ನಿಸ್ಕೊಂಡು ತಗೋಬತ್ತಾ ಇದ್ದೀನಿ ಗೈಸ್. ಇದ್ರೊಳಗಡೆ ಮೊಸರನ್ನಕ್ಕೆ ರೆಡಿ ಮಾಡಿ ಕೊಟ್ಟಿದ್ರು, ಆದ್ರೆ ಮೊಸರೊಂದು ಹಾಕಿರ್ಲಿಲ್ಲ ಅಷ್ಟೇ. ಇವಾಗ ಫಸ್ಟ್ ಸಲೂನ್ಗೆ ಹೋಗ್ಬಿಡೋಣ, ಯಾಕಂದ್ರೆ ಲೇಟ್ ಆಗೋದು ಗೈಸ್. ಆಲ್ಮೋಸ್ಟ್ ಫುಲ್ ನೈಟ್ ಹೋದ್ರೆ ಸಾಕಷ್ಟು ಚಳಿ ಇರುತ್ತೆ, ಅಲ್ಲಿ ಜಾಸ್ತಿ ಲಾಂಗ್ ಹೋಗೋದಲ್ವಾ. ಅದಕ್ಕೆ ಗೈಸ್ ಬನ್ನಿ ಇವಾಗ ಸಲೂನ್ ಕಡೆಗೆ ಹೋಗ್ಬಿಡೋಣ. ಸೊ ಗೈಸ್ ನನ್ನ ಗಾಡಿ ಫುಲ್ ಟಾಪ್ ಅಪ್ ಮಾಡಿಸ್ಕೊಂಡು ಇವಾಗ ಸಲೂನ್ಗೆ ಎಂಟ್ರಿ ಕೊಡ್ತಾ ಇದೀನಿ. ಓಕೆ ಗೈಸ್ ಮಾಡಿಸ್ಕೊಂಡು ಇವಾಗ ಹೊರಟಿದ್ದೀನಿ. ನೋಡಕ್ಕೆ ಫಸ್ಟ್ ರ್ಯಾಂಕ್ ರಾಜು ಥರ ಕಾಣಿಸ್ತಾ ಇದೀನಿ ಗೈಸ್. ಸೊ ಬಿಯರ್ಡ್ ತೆಗ್ಸ್ತಾ ಇರಲಿಲ್ಲ, ಸೊ ತೆಗ್ಸ್ಬಿಟ್ಟೆ. ಯಾಕಂತ ಅಂದ್ರೆ ಬೇಗ ಬಂದ್ಬಿಡ್ತಾರೆ. A few moments later. ಇದೇ ಡೋರ. ಮಂಜಮ್ಮ ಎಲ್ಲಿದ್ಯಾ? ಅಯ್ಯೋ ತಡ್ಕ ಸ್ವಲ್ಪ. ರೆಡಿ ನಾವು ಮುಖ ನೋಡಕ್ಕೆ? ರೆಡಿ? ಕೂತಿದ್ಯಾ? ಅಯ್ಯೋ ಸಾಮಿ ಎದುರಿಸದ್ರಲ್ಲೇ ಇರೋ. ಹೆಂಗೈತೆ? ಇನ್ನೊಂಚೂರ್ ಬಗ್ಬೇಕು ಗೈಸ್. ಯಾವಾಗ್ಲೂ ಅಷ್ಟೇ ನಮ್ಮ ಮನೇಲಿ ಕಟಿಂಗ್ ಮಾಡಿಸ್ಕೊ ಬಂದ್ಬಿಟ್ರಂತೂ ಇನ್ನೊಂಚೂರ್ ಕಟ್ ಮಾಡಿಸ್ಬೇಕು ಅಂತ ಎಷ್ಟೊಂದ್ಸಲಿ ವಾಪಸ್ ಕಳ್ಸ್ಬಿಟ್ಟವ್ರಪ್ಪ. ನನ್ನ ಪ್ರಕಾರ ಒಂದ್ ಸ್ವಲ್ಪ ದಿವಸ ಬೇಕಲ್ವಮ್ಮ ಸೆಟ್ ಆಗಕ್ಕೆ. ಏನಾಯ್ತಪ್ಪ? ಏನಾಯ್ತು ನಿಂಗೆ? ಏನಾಗೈತಪ್ಪ ನಿಂಗೆ? ಒಬ್ಬನಾ ಆಸ್ಪತ್ರೆಗೆ ಹೋಗೋಣ, ಸೂಜಿ ಕೋಸೋಣ. ಗಾಯ್ಸ್ ಇವಾಗ ನಾವು ನಮ್ಮ ಅಕ್ಕ ಮನೆಗೆ ಹೋಗೋ ಪ್ಲಾನ್ ಕ್ಯಾನ್ಸಲ್ ಮಾಡಿದೀವಿ. ಸೊ ಯಾಕಂತ ಅಂದ್ರೆ ಗೈಸ್ ನಮ್ಮ ಮನ್ವಿತಾ ಪಾಪಾಗೆ ಹುಷಾರಿಲ್ಲ. ಏನಾಯ್ತು? ಸರಿ ಬಿಸಿ ಇದೆಯಾ ಗೈಸ್? ಅವನಿಗೆ ಹುಷಾರಿಲ್ಲ ಗೈಸ್, ಸಖತ್ ಅಳ್ತಾ ಇದ್ದಾನೆ ಯಾವಾಗಿಂದ. ಸೊ ಅದಕ್ಕೋಸ್ಕರ ಬೇಡ ಈ ಟೈಮಲ್ಲಿ ಅಂತ ಅಂದ್ಬಿಟ್ಟು, ಅದು 2 ವೀಲರ್ ಅಲ್ವಾ, 2 ವೀಲರಲ್ಲಿ ಬೇಡ ಅಂತ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ದು. ಸೊ ಇವಾಗ ಗೈಸ್ ನಾನು ಮತ್ತೆ ನಮ್ಮಮ್ಮ ಹೊಡ್ತಾ ಇರೋದು ಎಲ್ಲಿಗೆ ಅಂತ ಅಂದ್ರೆ ಬಟ್ಟೆ ತಗೋಬೇಕಿತ್ತು ಗೈಸ್, ಮಗು ಬರ್ತಡೇಗೋಸ್ಕರ. ಸೊ ಇಬ್ರು ಮಕ್ಳಿಗೂ ಹೋಗಿ ತಗೋಬರೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ತಾ ಇದೀವಿ. ಫಸ್ಟ್ ಹಾಸ್ಪಿಟಲ್ಗೆ ಹೋಗಿ ಆಮೇಲೆ ಶಾಪಿಂಗ್ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ. ಬನ್ನಿ ಗೈಸ್ ಹೋಗುವ. ಓಕೆ ಗೈಸ್ ಇವಾಗ ಶಾಪಿಂಗ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಕರ್ಕೊ ಬಂದಿದ್ದೀನಿ ಗೈಸ್. ಇಬ್ರು ಪಾಪಗೂ ಬಟ್ಟೆ ತಗೋಬೇಕು ಅಂತ ಅಂದ್ಬಿಟ್ಟು. ಸೊ ಏನು ತಗೋತಾರೆ ನೋಡೋಣ ಬನ್ನಿ ಗೈಸ್.
ಸೊ ಗೈಸ್ ಅಲ್ಲೆಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಆ ಗಿಫ್ಟ್ ಅಂಗಡಿಗೆ ಬಂದಿದ್ದಾರೆ ನಮ್ಮಮ್ಮ, ಎಲ್ಲ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಏನು ಸೀನ್ ಅಂತ ಅಂದ್ರೆ ಗೈಸ್ ಪ್ರ್ಯಾಂಕ್ ಮಾಡಕ್ ಹೊರಟಿದೀನಿ. ಯಾರಿಗೆ ಅಂತ ಅಂದ್ರೆ ನಮ್ಮಮ್ಮ ಫ್ರೆಂಡ್ ಒಬ್ರು ರಾಜು ಅಂಕಲ್ ಅಂತ, ಅವ್ರ ಮಗಂದು ಮದುವೆ ಆಯ್ತು ಗೈಸ್ ರೀಸೆಂಟ್ ಆಗಿ. ನಾವ್ ಏಂತಕ್ಕೂ ಹೋಗಕ್ ಆಗಿರ್ಲಿಲ್ಲ. ಸೊ ಇವಾಗ ಗಿಫ್ಟ್ ತಗೊಂಡು ಹೊರಟಿದೀವಿ ನಾವು ಅಲ್ಲಿಗೆ. ಸೊ ಲೈಟ್ ಆಗಿ ಒಂದ್ ಸ್ವಲ್ಪ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ನೇಕ್ ತಗೊಂಡು ಹೋಗ್ತಿದೀವಿ ಗೈಸ್. ಸೊ ಗಿಫ್ಟ್ ಅಲ್ಲಿ ಸ್ನೇಕ್ ಇಟ್ಬಿಟ್ಟು ಕೊಡೋ ತರ ಪ್ರ್ಯಾಂಕ್ ಮಾಡೋಣ ಅಂತ ಹೊರಟಿದೀನಿ. ಸೊ ಯಾವ ತರ ಎದುರ್ಕೋತಾರೋ ನನಗಂತೂ ಸೀರಿಯಸ್ ಆಗಿ ಗೊತ್ತಿಲ್ಲ. ಸೊ ನೋಡುವ ಗೈಸ್, ನೋಡೋಣ ಬನ್ನಿ, ಪ್ರಿಪೇರ್ ಮಾಡ್ಕೊಬಿಡೋಣ ಫಸ್ಟ್. ನೋಡೋಣ ಓಪನ್ ಮಾಡಿ ಯಾವ ತರ ಬರುತ್ತೆ ಅಂತ ಗೈಸ್. ರೆಡಿ ಮಾಡಿದೀನಿ. ಸರಿ ನೋಡೋಣ ಓಪನ್ ಮಾಡು ಅಂದ್ರೆ ಅದು ಯಾವ ತರ ಓಪನ್ ಆಗುತ್ತೆ ಅಂತ. ಅಲ್ಲ ಗೈಸ್, ಗೊತ್ತಿದ್ರು ಎದ್ರಕೋತವ್ರಲ್ಲಪ್ಪ ಇವರು. ಅವರೆಲ್ಲ ಎದ್ರಕೊಂಡ್ಬಿಟ್ರಲ್ಲಮ್ಮ ನಿನ್ನಿಂದ. ನಿನಗೆ ಗೊತ್ತಿಲ್ವೇನ ಮನಿಗೆ? ಅಲ್ಲ ನಿನ್ ಗೊತ್ತಿಲ್ವಾ ಅಷ್ಟೇ? ಹಂಗಾರೆ ಪಕ್ಕ ಅವ್ರು ಎದ್ರಕೋತಾರ. ಬೈಕಲ್ಲಿ ಆಟ ಆಡ್ತವನೆ. ಕೊಡಪ್ಪ ನಂದು ಬೈಕು, ನಂದು ಮುತ್ತುದು ಮಾಮ 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 ತಗೊಳಪ್ಪ. ಆಯ್ತು, ಇದು ಇವಾಗ ಪ್ಯಾಕ್ ಮಾಡಿಸ್ಕೊಂಡು ಓಡ್ತಾ ಇದೀವಿ. ಸೊ ಗೈಸ್ ಆಯ್ತು ಟೈಮ್ ಅಂತೂ ಜಾಸ್ತಿ ಆಗೋಯ್ತು. ಫಸ್ಟ್ ಹೋಗಿ ಮಗುನ ಹಾಸ್ಪಿಟ್ಲಿಗೆ ತೋರಿಸ್ಬಿಡೋಣ ಅಂತ ಹೊರಟಿದೀವಿ ಗೈಸ್. ಪ್ರ್ಯಾಂಕ್ ಇನ್ನೊಂದ್ಸಲಿ ಮಾಡಿದ್ರಾಗುತ್ತೆ. ಫಸ್ಟ್ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಬಿಡೋಣ. ಟೈಮ್ ಆಗೋಗ್ಬಿಟ್ಟಿದೆ ಗೈಸ್ ಇವಾಗ. A few moments later. ಗೈಸ್ ಇವಾಗ ನಾವೇನೇ ಶಾಪಿಂಗ್ ಮಾಡಿದೀವೋ ನಿಮ್ಗೆ ನಾನು ತೋರಿಸ್ತೀನಿ ಬನ್ನಿ ಗೈಸ್. ಫಸ್ಟ್ ಮಗುವಿನ ಬಟ್ಟೆ ಅಂಗಡಿಗೆ ಹೋಗಿದ್ವಲ್ಲ. ಸೊ ಮಗುಗೆ ಬಟ್ಟೆ ತಗೋ ಬಂದಿದೀವಿ ಗೈಸ್. ಇಲ್ಲಿ ನೋಡಿ, ಈ ತರ ತಗೋ ಬಂದಿದೀವಿ. ಸೊ ಅವನು ಹಾಕೊಂಡ್ರೆ ಯಾವ ತರ ಕಾಣಿಸ್ತಾನೆ ಅಂತ ಕಂಪ್ಲೀಟ್ ವಿಡಿಯೋ ನಿಮ್ಗೆ ನಾಡ್ದು ಬ್ಲಾಗಲ್ಲಿ ಬರುತ್ತೆ. ನಾಳೆ ಅಲ್ಲ, ನಾಡ್ದಲ್ವಾ ಅಮ್ಮ ಬರ್ತಡೇ? ಒಂದು ನಾಡ್ದು ಬ್ಲಾಗಲ್ಲಿ ಬರುತ್ತೆ ಗೈಸ್. ಮತ್ತೆ ಇನ್ನೊಂದು ನಮ್ ಚಿಕ್ಕು ಪಾಪುಗ್ ಬರ್ತದೆ ಅಲ್ಲಿ, ನಮ್ ಚಿಕ್ಕು ಪಾಪುಗೆ ಆ ಬಟ್ಟೆ ಗೈಸ್. ಅದಾದ್ಮೇಲೆ ಮಗುಗೆ ಇದೊಂದು ಟೋಪಿ ತಗೊಂಡಿದ್ದಾರೆ. ಅದಾದ್ಮೇಲೆ ಇದೊಂದು ಮತ್ತೆ ಇದೊಂದು 2 ಗಿಫ್ಟ್ಸ್ ಗೈಸ್. ಇದು ಮತ್ತೆ ಇದು 2 ಗಿಫ್ಟ್ ತಗೊಂಡಿದ್ದಾರೆ. ಒಂದು ಗಿಫ್ಟ್ ಬಂದ್ಬಿಟ್ಟು ಗೈಸ್ ಅವ್ರದ್ದು ಮದ್ವೆ ಆದ್ರಲ್ವಾ ಅವ್ರ ಮಗ, ಅವರಿಗೆ ಗಿಫ್ಟು. ಮತ್ತೆ ಇನ್ನೊಂದು ಅವ್ರ ಮನೆ ಗುರುಪ್ರವೇಶ ಆಯ್ತು. ಆ ಗುರುಪ್ರವೇಶಕ್ಕೂ ನಾವು ಹೋಗಕ್ಕಾಗ್ಲಿಲ್ಲ ಗೈಸ್. ಇದನ್ ಮಾತ್ರ ನಾನು ಎಲ್ಲೂ ಬಿಡಲ್ಲ. ನಾಳೆ ಎಲ್ಲ ಊರಿಗೆ ತಗೊಂಡೋಗ್ತೀನಿ. ಐ ಡೋಂಟ್ ವಾಂಟ್ ಟು ಮಿಸ್ ಗೈಸ್ ದಿಸ್. ಊರಲ್ಲೆಲ್ಲ ಮಾತ್ರ ಜಾತ್ರೆ ಮಾಡ್ಬಿಡ್ತೀನಿ ಗೈಸ್. ಇದ್ರ ವ್ಲಾಗ್ ನಿಮ್ಗೆ ಕಂಪ್ಲೀಟ್ ಆಗಿ ನಾನು ತೋರಿಸ್ತೀನಿ ಗೈಸ್. ಮಾತ್ರ ಮಜ್ಜಾ ಇರುತ್ತೆ. ಊರ್ಗ್ ಹೋಗಿ ಮಾಡೋಣ ಅದನ್ನ ಗೈಸ್. ಊರಲ್ಲಿ ಮಾಡೋಣ, ಸಖತ್ ಕ್ರೇಜಿ ಆಗಿರುತ್ತೆ ಗೈಸ್. ಅದಾದ್ಮೇಲೆ ಗೈಸ್ ಇದು ಮಗುಗೆ ಗೈಸ್ ಗಿಫ್ಟ್ ತಗೊಂಡಿದ್ದಾರೆ ಬರ್ತ್ಡೇಗೆ ಗೈಸ್. ನನಗಂತೂ ಇವತ್ತು ನಮ್ಮಮ್ಮ ಏನ್ ಗೊತ್ತಾ, ಈಗ ಏನಾದ್ರು ಒಂದು ಪ್ಲಾನ್ ಇವತ್ತು ಇವಾಗ ಊರ್ಗ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ರ, ಅದು ಫ್ಲಾಪ್ ಆಯ್ತಾ. ಮತ್ತೆ ಒಟ್ನಲ್ಲಿ ಏನೇನೋ ಪ್ಲಾನ್ ಮಾಡ್ದೋ ಇವತ್ತು, ಎಲ್ಲೂ ಹೋಗಕ್ಕಾಗ್ಲಿಲ್ಲ. ಸೊ ಈ ಐಟಮ್ ಏನೇನೈತೆ ಎಲ್ಲ ಪರ್ಚೇಸ್ ಮಾಡ್ಕೊಬಂದು. ಬಟ್ ನಾಳೆ ವಿಡಿಯೋ, ನಾಡ್ದು ವಿಡಿಯೋ ಪ್ರತಿಯೊಂದಕ್ಕೂ ಐಟಮ್ ಅಡ್ಜಸ್ಟ್ ಆಯ್ತಲ್ಲ ಅಮ್ಮ? ಅಂದ್ರೆ
ಇವೆಲ್ಲ ನಾವು ತಗೊಂಡಿರ್ಲಿಲ್ಲ. ಊರಿಗೆ ಹೋಯ್ತಾ ತಗೊಳ್ಳೋಣ ಅಂತ ಅಂದ. ಮಗುಗೆ ಬೇರೆ ಹುಷಾರಿಲ್ಲ, ಎಲ್ಲ ಹೆಂಗೆ ತಗೊಂಡೋಗೋಕ್ಕಾಗುತ್ತೆ. ಹೆಂಗೋ ದೇವರು ಅದೇ ಹುಷಾರಿಲ್ದಂಗೆ ಆಯ್ತಲ್ಲ, ಇವೆಲ್ಲ ತಗೊಂಡು ಆರಾಮಾಗಿ ಬೆಳಿಗ್ಗೆ ಹೋಗು. ಆದ್ರೆ ನನಗೆ ಸ್ವಲ್ಪ ಕಷ್ಟ ಗೈಸ್, ಯಾಕಂತ ಅಂದ್ರೆ ಡಬಲ್ ಸೈಡ್ ಗಾಡಿ ಓಡಿಸ್ಬೇಕು, ತುಂಬಾ ದೂರ ಬೇರೆ. ಸೊ ಅದಕ್ಕೆ ವಿಡಿಯೋ ಇವಾಗಲೇ ಎಂಟು ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನಾಳೆ ವಿಡಿಯೋದಲ್ಲಿ. ಮತ್ತೆ ಗೈಸ್ ಇನ್ನೊಂದು 3 to 4 days ಅಲ್ಲಿ ಕ್ರೇಜಿ ಪ್ರ್ಯಾಂಕ್ ವಿಡಿಯೋ ಬರುತ್ತೆ ಗೈಸ್ ಇದ್ರದ್ದು. ಸೊ ಐ ಹೋಪ್ ನೀವು ವೇಟ್ ಮಾಡ್ತೀರಾ ಅಂತ. ಸೊ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನಾಳೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬೈ. ನಾವೊಬ್ಬ ಯಾಕೋ ನಗ್ತಾ ಇರ್ಬೇಕು.